ನಮಸ್ಕಾರ ವೀಕ್ಷಕರೇ, ರೈತರ ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಇಮೇಜ್, ಭ್ರಷ್ಟಾಚಾರ ರಹಿತ ಆಡಳಿತ. ರೈತ ಕುಟುಂಬದಿಂದ ಬಂದವರು, 40 ವರ್ಷದ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಕಳಂಕ ಇಲ್ಲದ ನಾಯಕ. ರೈತ ಸಿಎಂ ಅಂತ ಜನರೇ ಹೆಸರಿಟ್ಟ ನಾಯಕ ಯಾರು? ಹೌದು, ಸಿದ್ದರಾಮಯ್ಯನವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆದವರು. ಸರಳತೆ, ಪ್ರಾಮಾಣಿಕತೆ ಮಾತ್ರ ಬಿಡದ ನಾಯಕ. ಇವತ್ತಿನ ಈ ವಿಡಿಯೋದಲ್ಲಿ ಕ್ಲೀನ್ ಇಮೇಜ್ ರೈತ ಸಿಎಂ ಸಿದ್ದರಾಮಯ್ಯನವರ ಜನಪರ ಆಡಳಿತದ ಕಥೆ ನೋಡೋಣ. ರೈತ ಕುಟುಂಬ ಪ್ಲಸ್ ಕ್ಲೀನ್ ರಾಜಕೀಯ. ಸಿದ್ದರಾಮಯ್ಯನವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಗ್ರಾಮದ ಸಾಧಾರಣ ರೈತ ಕುಟುಂಬದಲ್ಲಿ. ಚಿಕ್ಕಂದಿನಲ್ಲಿ ಹೊಲದಲ್ಲಿ ದುಡಿದು ಕುರಿ ಮೇಯಿಸಿದ್ದಾರೆ. ಅದಕ್ಕೆ ರೈತನ ನೋವು ಅವರಿಗೆ ಚೆನ್ನಾಗಿ ಗೊತ್ತು. 1983ರಿಂದ ರಾಜಕೀಯದಲ್ಲಿದ್ದಾರೆ. 40 ವರ್ಷದಲ್ಲಿ ಸಚಿವ, ವಿರೋಧ ಪಕ್ಷದ ನಾಯಕ, 2 ಬಾರಿ ಸಿಎಂ ಆದರೂ ಇಂದಿಗೂ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ. ನಾನು ರೈತನ ಮಗ, ಕೋಟಿ ಕೋಟಿ ಆಸ್ತಿ ಮಾಡೋದಲ್ಲ, ಜನರ ಸೇವೆ ಮಾಡೋದೇ ನನ್ನ ಗುರಿ. ಇದು ಅವರ ಮಾತಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ರೈತೋಪರ ಜನಪರ ಯೋಜನೆಗಳು. ಸಾಲ ಮನ್ನಾ 50,000 ಕೋಟಿ ರೂಪಾಯಿ. ರೈತ ಸಾಲ ಮನ್ನಾ ಮಾಡಿದ ಲಕ್ಷಾಂತರ ರೈತರ ಬದುಕು ಕಟ್ಟಿದವರು. ಯಾವುದೇ ಕಮಿಷನ್, ದಲ್ಲಾಳಿ ಇಲ್ಲದೆ ನೇರವಾಗಿ ಖಾತೆಗೆ ಹಣ ಹಾಕಿದವರು. 5 ಗ್ಯಾರಂಟಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ. ಈ ಯೋಜನೆಗಳಿಂದ ರೈತ ಕುಟುಂಬದ ಖರ್ಚು ಕಡಿಮೆ ಆಯಿತು. ಕೃಷಿಗೆ ಹೆಚ್ಚು ಹಣ ಉಳಿಯಿತು. ಪಾರದರ್ಶಕದ ಆಡಳಿತ. ಎಲ್ಲ ಯೋಜನೆಯು ಹಣ ಡಿಬೆಟ್ ಮೂಲಕ ನೇರ ವರ್ಗಾವಣೆ, ಮಧ್ಯವರ್ತಿಗಳಿಗೆ ಅವಕಾಶವೇ ಇಲ್ಲ. ಅದಕ್ಕೆ ಜನ ಕ್ಲೀನ್ ಸಿಎಂ ಅಂತಾರೆ. ಬರ ಬಂದಾಗ ತಕ್ಷಣ ಸಮೀಕ್ಷೆ, ತಕ್ಷಣ ಪರಿಹಾರ. ಬೆಳೆ ವಿಮೆ, ಹಣ ವಿಳಂಬ ಇಲ್ಲದೆ ರೈತರಿಗೆ ತಲುಪಿದಂತೆ ಮಾಡಿದವರು. ನೀರಾವರಿ, ಕಾವೇರಿ, ಕೃಷ್ಣ, ಮೇಲ್ಕೃಷ್ಣ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಹಾಗೂ ರೈತರ ಹೊಲಕ್ಕೆ ನೀರು ತರುವ ಕೆಲಸ. ಶಿಕ್ಷಣ, ಆರೋಗ್ಯ, ಬಡ ರೈತ ಮಕ್ಕಳಿಗೆ ಉಚಿತ ಶಿಕ್ಷಣ, ಆರೋಗ್ಯ. ರೈತನ ಮಗ ಡಾಕ್ಟರ್ ಹಾಗೂ ಇಂಜಿನಿಯರಿಂಗ್ ಮಾಡಬೇಕು ಎಂದು ಕನಸು ಹೊಂದಿದವರು. ಭ್ರಷ್ಟಾಚಾರ ರಹಿತ ಆಡಳಿತ ಇವರ ಪ್ರಮುಖ ವಿಶೇಷತೆ. ವೀಕ್ಷಕರೇ, ಸಿದ್ದರಾಮಯ್ಯನವರ ಆಡಳಿತದ ದೊಡ್ಡ ಹೆಗ್ಗಳಿಕೆ ಏನು ಗೊತ್ತಾ? 40 ವರ್ಷದ ರಾಜಕೀಯದಲ್ಲಿ 1 ರೂಪಾಯಿ ಕೂಡ ಭ್ರಷ್ಟಾಚಾರದ ಆರೋಪ ಇಲ್ಲ. ಅವರ ಮೇಲೆ ಯಾವುದೇ ಹಗರಣದ ಕೇಸ್ ಇಲ್ಲ. ಯಾವುದೇ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಕಂಪನಿ ಇಲ್ಲ. ನಾನು ಸಿಎಂ ಆದರೂ ಸರಳವಾಗಿರುತ್ತೇನೆ, ಸರ್ಕಾರಿ ಕಾರು ಬಿಟ್ಟು ಸಾಮಾನ್ಯ ಕಾರಿನಲ್ಲಿ ಓಡಾಡುತ್ತೇನೆ ಎಂದು ಹೇಳುವ ನಾಯಕ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಏಕೈಕ ನಾಯಕ ಸಿಎಂ ಸಿದ್ದರಾಮಯ್ಯನವರು ಆಗಿದ್ದರು. ಪ್ರತಿಪಕ್ಷಗಳ ಟೀಕೆ ಮಾಡಿದರೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ಆಗಿಲ್ಲ. ಯಾಕೆಂದ್ರೆ ಕ್ಲೀನ್ ಇಮೇಜ್ ಅವರದು. ಅದಕ್ಕೆ ರೈತರು ನಮ್ಮ ಸಿಎಂ ಕೈ ಸ್ವಚ್ಛ, ಮನಸ್ಸು ಸ್ವಚ್ಛ ಅಂತ ನಂಬುತ್ತಾರೆ. ಸಿದ್ದರಾಮಯ್ಯನವರು ಸಿಎಂ ಆದ ಮೇಲೆ ಸಾಲ ಮನ್ನಾ ಆಯಿತು, ಮಧ್ಯವರ್ತಿಗಳಿಗೆ ಬರಲೇ ಇಲ್ಲ, ನೇರವಾಗಿ ಹಣ ಬಂತು ಎಂದು ಮಂಡ್ಯದ ರೈತರು ಹೆಮ್ಮೆಯಿಂದ ಹೇಳುತ್ತಾರೆ. ಗ್ಯಾರಂಟಿ ಹಣ ಪ್ರತಿ ತಿಂಗಳು ಟೈಮ್ಗೆ ಬರುತ್ತೆ, ಯಾರಿಗೂ ಲಂಚ ಕೊಡಬೇಕಿಲ್ಲ ಎಂದು ಬೆಳಗಾವಿಯ ರೈತರ, ಮಹಿಳೆಯರ ಮಾತು. ರೈತ ಸಿಎಂ ಪ್ಲಸ್ ಕ್ಲೀನ್ ಸಿಎಂ, ಜನರ ವಿಶ್ವಾಸ. ಇದೇ ವೀಕ್ಷಕರೇ, ಅಧಿಕಾರ ಇರುವಾಗ ದುಡ್ಡು ಮಾಡೋಕೆ ಎಲ್ಲರಿಗೂ ಅವಕಾಶ ಇರುತ್ತೆ. ಆದರೆ ಸಿದ್ದರಾಮಯ್ಯನವರು ಈ ಅವಕಾಶವನ್ನು ಬಳಸಿಕೊಳ್ಳದೆ ಜನರ ಸೇವೆಗೆ ಬಳಸಿಕೊಂಡರು. ರೈತರ ಕುಟುಂಬದಿಂದ ಬಂದು ರೈತರಿಗಾಗಿ ಬದುಕಿ ಭ್ರಷ್ಟಾಚಾರದ ಮುಕ್ತ ಆಡಳಿತ ಕೊಟ್ಟ ಹೆಗ್ಗಳಿಕೆ ಅವರಿಗೆ ಸಲ್ಲಬೇಕು. ಇದೇ ನಿಜವಾದ ಜನರ ಸರ್ಕಾರ, ಇದೇ ನಿಜವಾದ ರೈತ ಸಿಎಂ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ಕ್ಲೀನ್ ಆಡಳಿತ ಹೇಗಿತ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.